ನೋಡಿ ಯಜಮಾನ್ರೆ, ನಾನು ತಾತ ಆಗ್ತಾ ಇದ್ದೀನಾ? ಇದೆಲ್ಲ ನಿಜನಾ? ಹೌದು ಸಾರ್ಥಿ, ಪಾರುಗೆ ತಲೆ ಸುತ್ತ ಬಂತಂತೆ. ಸಾವಿತ್ರಮ್ಮ ಚೆಕ್ ಮಾಡಿ ಪಾರು ತಾಯಿ ಆಗ್ತಿರೋ ವಿಷಯ ಹೇಳಿದ್ರಂತೆ. ನಾನು ನಿನ್ನೆ ರಾತ್ರಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ದೆ. ಪಾರು ತಾಯಿ ಆಗ್ತಿರೋ ವಿಷಯನ ಡಾಕ್ಟರ್ ಕನ್ಫರ್ಮ್ ಮಾಡಿದ್ರು. ಹಂಗಾದ್ರೆ ನಾನ್ ಮಾವ ಆಗ್ತಾ ಇದ್ದೀನಿ. ಬಾವ ಕಂಗ್ರಾಟ್ಸ್ ಬಾವ, ನೀವು ಅಪ್ಪ ಆಗ್ತಾ ಇದ್ದೀರಾ. ಅಪ್ಪ ನೀನ್ ತಾತ ಆಗ್ತಿದ್ಯಪ್ಪ, ಕಂಗ್ರಾಟ್ಸ್. ಅಕ್ಕ ಕಂಗ್ರಾಚುಲೇಷನ್ ಅಕ್ಕ. ನಿನ್ಗೂ ಕಂಗ್ರಾಟ್ಸ್ ಕಣೋ, ನೀನು ಮಾವ ಆಗ್ತಾ ಇದೀಯಾ. ಅಬ್ಬಾ, ಇವತ್ತಿದ್ದ ಕಂಟಕ ಕಳೀತು ನೋಡು. ಇಷ್ಟು ದಿನಾನು ಬೇಜಾರಲ್ಲಿ ಕುಡಿತಾ ಇದ್ದಾರು, ಇನ್ ಮುಂದೆ ಖುಷಿಗೆ ಕುಡಿತೀನಿ. ದಿನ ಪಾರ್ಟಿನೇ. ನಿನಗೆ ಕುಡಿಯೋದಕ್ಕೊಂದು ಕಾರಣ ಬೇಕು ಅಷ್ಟೇ. ಕುಡುಕರಿಗೆ ಕಾರಣ ಅನ್ನೋದು ನೆಪ ಮಾತ್ರ ಅಷ್ಟೇ. ಹಾಗಾಗಿ ಕುಡಿಯೋದಕ್ಕೆ ಏನಾದ್ರು ಒಂದು ಕಾರಣ ಹುಡುಕ್ತಿರೋದು, ನೆಪ ಹುಡುಕ್ತಿರೋದು. ಇಷ್ಟಕ್ಕೂ ಇವತ್ತು ನಮ್ಮ ಮನೆಗೆ ಬರ್ತಾ ಇರೋದು ನಮ್ಮ ಪಾಲಿನ ಹೀರೋ ಅಲ್ವಾ, ಅವ್ರಿಗೋಸ್ಕರನೇ ತಾನೆ ಈ ಕೇಕ್ ಕಟ್ಟಿಂಗ್ ಎಲ್ಲಾನು. ಹೀರೋ ಅಲ್ಲ ಅಣ್ಣ, ಹೀರೋಯಿನ್ ಅಂತ ಹೇಳು. ಹೌದೌದು, ಬೇರೆಯವ್ರ ಪಾಲ್ಗೆ ವಿಲ್ಲನ್ ಆದ್ರೂ ನಮ್ಮ ಪಾಲ್ಗೆ ಹೀರೋಯಿನ್. ಅರ್ಸುನ್ ಕೋಟೆ ವಿರುದ್ಧ ಬೆಂಕಿ ಕಾಡೋದಕ್ಕೆ ಮುನ್ನುಡಿ ಇಟ್ಟಿದ್ದೆ ನಮ್ ಹೀರೋಯಿನ್ ಅಲ್ವಾ. ಫೋನ್ ಮಾಡಿದ್ಯಾ? ಮಾಡಿದ್ದೆ, ಬರ್ತಿದ್ದಾರೆ. ಅರು, ಇನ್ ಮುಂದೆ ನಾನಂತೂ ಅರ್ಸನ್ ಕೋಟೆ ಸವಾಸಕ್ಕೆ ಹೋಗಲ್ಲ. ಯಾಕೆ ಹೇಳು? ಅರ್ಸನ್ ಕೋಟೆನ ನಿರ್ನಾಮ ಮಾಡೋದಕ್ಕೆ ಈಗ ಬರ್ತಿರೋ ನಮ್ ಸಿಂಗಲ್ ಸಿಂಹನೇ ಸಾಕು. ಅವರು 1 ಹೆಜ್ಜೆ ಮುಂದೆ ಇಟ್ರೆ ಎದುರಾಳಿಗಳು 100 ಹೆಜ್ಜೆ ಹಿಂದೆ ಹಾಕ್ತಾರೆ. ಆ ತಾಕತ್ತು, ಧೈರ್ಯ, ಜಾಣ್ಮೆ ಇರೋದು ಅವರೊಬ್ಬರಿಗೇನೆ. ಇಷ್ಟು ದಿನ ಅರ್ಸನ್ ಕೋಟೆ ಕಂಡ್ರೆ ಹೆದರ್ತಾ ಇದ್ದೆ, ಆದ್ರೆ ಇನ್ ಮುಂದೆ ಅರ್ಸನ್ ಕೋಟೆ ನಮ್ಮನ್ ಕಂಡ್ರೆ ಹೆದರ್ಬೇಕು. ಯಾಕಂದ್ರೆ ನಮ್ ಹೀರೋಯಿನ್ ಕೊಡೋ ಏಟ್ಗೆ ಅರ್ಸನ್ ಕೋಟೆ ಪದರ್ಗುಟ್ಬೇಕು. ಅರ್ಸನ್ ಕೋಟೆ ನಾಶ ಆಗೋ ಟೈಮು ಹತ್ರ ಬಂತು. ಅವರು ನಾನು ಈ ವಿಷಯ ನಿಮ್ಮ ಹತ್ರ ಅಲ್ಲೇ ಹೇಳಿದ್ರೆ ನೀವು ಖಂಡಿತ ನನ್ನ ಮನೆಯಿಂದ ಹೊರಗೆ ಕಟ್ಕೊಂಡು ಬರ್ತಾ ಇರಲಿಲ್ಲ. ಆಗ ನಾವು ಆಸ್ತಿಲ್ ಪಾಲ್ ಕೇಳಬೇಕು ಅಂತಿದ್ದದ್ದು ಉದ್ದೇಶ ಏನಾಗ್ತಿತ್ತು ಯಜಮಾನ್ರೆ? ಒಂದ್ ವೇಳೆ ನಮ್ಮ ಉದ್ದೇಶನೇ ನಮಗೆ ಮುಖ್ಯ ಅಂತ ಹೇಳಿ ನೀವು ನನ್ನನ್ನು ಹೊರಗೆ ಕರ್ಕೊಂಡು ಬಂದಿದ್ರೆ, ಇಂಥ ಸಮಯದಲ್ಲಿ ಅವಳನ್ನ ಹೊರಗೆ ಕರ್ಕೊಂಡು ಬಂದ್ಬಿಟ್ನಲ್ಲ ಅಂತ ನೀವು ನೊಂದ್ಕೋತಿದ್ರಿ ಅಲ್ವಾ ಯಜಮಾನ್ರೆ? ಅದಕ್ಕೆ ನಾನು ಹೇಳಲಿಲ್ಲ. ದೇವ್ರ ದಯದಿಂದ ಅಪ್ಪ ನಮಗೆ ಸಿಕ್ಕಿದ್ರು. ನಾನಿದ್ದೀನಿ ಅಂತ ಹೇಳಿ ಅವ್ರು ನಮ್ಮನ್ನ ಇಲ್ಲಿ ಕರ್ಕೊಂಡು ಬಂದು ನಮಗೆ ಧೈರ್ಯ ತುಂಬಿದ್ರು. ಸರಿ, ಹೀಗೆ ಬಂದ್ಮೇಲಾದ್ರೂ ವಿಷಯ ಹೇಳಿದ್ರೆ ಯಾಕೆ ಮುಚ್ಚಿಟ್ಟೆ? ನಿಮ್ಮ ಮನಸ್ಥಿತಿ ಸರಿ ಇರಲಿಲ್ಲ ಯಜಮಾನ್ರೆ. ಜೊತೆಗೆ ಪರಿಸ್ಥಿತಿ ನಮ್ಮ ಪರವಾಗಿರ್ಲಿಲ್ಲ. ನೀವು ಕೆಲ್ಸದ ಹುಡುಕಾಟದಲ್ಲಿದ್ರಿ. ನಿಮ್ಗೆ ಕೆಲಸ ಸಿಕ್ಕಿದ್ಮೇಲೆ ಈ ಖುಷಿ ವಿಚಾರನ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತಿದ್ದೆ. ಆದ್ರೆ ನಿಮಗೆ ಕೆಲಸ ಸಿಗ್ಲಿಲ್ಲ, ನೀವು ಆ ನೋವಲ್ಲಿದ್ರಿ. ಅದಕ್ಕೆ ಹೇಳಲಿಲ್ಲ ಯಜಮಾನ್ರೆ.
ಆಮೇಲೆ ಜನನಿ ತಾಯಿ ಆಗ್ತಿರೋ ವಿಷಯನ ಕೇಳಿ ನೀವು ಖುಷಿ ಪಡೋದನ್ನ ನೋಡ್ದೆ. ಹಾಗೊಂದ್ ವೇಳೆ ನೀವ್ ತಂದೆ ಆದ್ರೆ ಅಂತ ನಾನು ನಿಮ್ ಹತ್ರ ಕೇಳಿದಾಗ ಅದು ಜಗತ್ತಿನ ಅತಿ ಖುಷಿ ಪಡೋ ಕ್ಷಣ ಅಂತ ಹೇಳಿದ್ರಿ. ಆಮೇಲೆ ಕಷ್ಟದಲ್ಲಿದ್ದಾಗ ತಾಯಿ ಆದ್ರೆ ಅಂತ ನಾನು ನಿಮ್ ಹತ್ರ ಕೇಳ್ದೆ. ನೀವ್ ಹೇಳಿದ್ರಿ ಮಕ್ಕಳು ದೇವ್ರ ಸಮಾನ ಅಂತ. ದೇವ್ರು ನಮ್ ಜೀವನದಲ್ಲಿ ಮಕ್ಳ ರೂಪದಲ್ಲಿ ಬಂದ್ರೆ ನಮ್ಗಿರೋ ಕಷ್ಟ ಎಲ್ಲ ಗಾಳಿಲಿ ತೂರ್ ಹೋದಾಗೆ ಅಂತ. ಆಗ ನಾನ್ ಧೈರ್ಯ ಮಾಡಿ ಈ ವಿಚಾರನ ನಿಮ್ ಹತ್ರ ಹೇಳ್ದೆ ಯಜಮಾನ್ರೆ. ಆದ್ರೂ ನಿಮಗ್ ನೋವಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಯಜಮಾನ್ರೆ. ಎಂತ ಒಳ್ಳೆ ಮಗಳನ್ನ ಹೆತ್ತಿದ್ದೀರಾ ಸಾರ್ಥಿ. ದುಡ್ಡು, ಆಸ್ತಿ, ಹೆಸರು ಏನ್ ಸಂಪಾದಿಸ್ತಾ ಇದ್ರು ಪರವಾಗಿಲ್ಲ, ಇವಳೆ ನಿಮಗ್ ದೊಡ್ಡ ಆಸ್ತಿ. ಯೋಚನೆ ಮಾಡಬೇಡಿ ಅಕ್ಕ. ನೀವು ಆದಷ್ಟು ಬೇಗ ತಾಯಿ ಆಗ್ತೀರಾ ಅಂತ ಜನನಿ ನನ್ನ ಹತ್ರ ಹೇಳಿದಾಗ ನಾನು ನಿನ್ನ ಹಾಗೆ ತಾಯಿ ಆಗ್ತಾ ಇದ್ದೀನಿ. ಅರಸನ್ ಕೋಟೆ ವಂಶದ ಕುಡಿ ನನ್ನ ಹೊಟ್ಟೆಲು ಬೆಳೀತಿದೆ ಅಂತ ಖುಷಿಯಿಂದ ಹೇಳಬೇಕು ಅನ್ಕೊಂಡೆ. ಆದ್ರೆ ಪರಿಸ್ಥಿತಿ ಜ್ಞಾಪಕ ಬಂದು ಸುಮ್ಮನಾಗ್ಬಿಟ್ಟೆ. ಎಲ್ಲ ಚೆನ್ನಾಗಿದ್ದಿದ್ರೆ ನಾಳೆ ನನಗೂ ಜನನಿ ಜೊತೆ ಬಸ್ರಿ ಬೈಕೆ ಶಾಸ್ತ್ರ ಮಾಡ್ತಿದ್ರಲ್ವಾ ಯಜಮಾನ್ರೆ. ಮನೆಯಿಂದ ಹೊರಗೆ ಬಂದು ನಿಮ್ ತಮ್ಮನ ಸಮಸ್ಯೆ ಎಲ್ಲ ಸರಿ ಮಾಡ್ತೀವಿ, ಅತ್ಯಮ್ಮನ ಹತ್ರ ನಡೆದ ವಿಷಯ ಎಲ್ಲ ಹೇಳಿ ವಾಪಸ್ ಅರಸನ್ ಕೋಟೆಗೆ ಹೋಗ್ತೀವಿ ಅನ್ಕೊಂಡಿದ್ದೆ. ಆದ್ರೆ ಅತ್ಯಮ್ಮ ನಾವ್ ಮತ್ತೆ ಅರಸನ್ ಕೋಟೆಗೆ ಹೋಗದೆ ಇರೋ ತರ ಮಾತಾಡಿದ್ರಲ್ಲ ಯಜಮಾನ್ರೆ. ನಮ್ಗೆಲ್ರೂ ಇದ್ದು ಯಾರು ಇಲ್ದೇ ಇರೋ ತರ ಆಗೋಯ್ತಲ್ಲ ಯಜಮಾನ್ರೆ. ಇದೇ ತರದ ಒಂದು ಪುಟಾಣಿನ ನೀವು ನಮಗ್ ಕೊಡ್ಬೇಕು.
ದುಡ್ಡಿಗೋಸ್ಕರ ಮದುವೆ ಅನ್ನೋ ಪವಿತ್ರವಾದ ಸಂಬಂಧನ ವ್ಯಾಪಾರ ಮಾಡ್ಕೊಂಡಿರೋ ಇಂಥ ಕಾಲದಲ್ಲಿ ದುಡ್ಡಿಗಿಂತನೂ ಗಂಡ ಹೆಂಡತಿ ಸಂಬಂಧನೇ ಮುಖ್ಯ ಅಂತ ಹೇಳ್ತಾ ಇರೋ ನಿನ್ನನ್ನು ಹೆಂಡತಿಯಾಗಿ ಪಡ್ಕೊಂಡಿರೋದು ನನ್ನ ಪುಣ್ಯ ಪಾರು. ಬಡತನ ಕಷ್ಟಗಳ ಮಧ್ಯೆನೆ ಹುಟ್ಟಿ ಬೆಳೆದಿರೋ ನನಗೆ ಇದೆಲ್ಲ ಯಾವುದು ದೊಡ್ಡದಲ್ಲ ಯಜಮಾನ್ರೆ. ಆದ್ರೆ ಹೀಗೆಲ್ಲ ಆಯ್ತಲ್ಲ ಅಂತ ನೀವು ನೊಂದ್ಕೋಬೇಡಿ ಆಯ್ತಾ? ಸರಿ ಬಾರು, ಆದರೆ ನನಗೆ ಯಾರೂ ಕೆಲಸ ಕೊಡಿಲ್ಲ ಅಂದರೆ ಏನು ಮಾಡೋದು ಬಾರು? ನಾನು ದುಡಿತೀನಿ. ನಿಮ್ಮನ್ನ ಮಗುನ ನಾನು ಸಾಕ್ತೀನಿ ಅಂತ ಹೇಳಲ್ಲ, ಆದ್ರೆ ನನ್ನ ಕೈಲಾದ ಮಟ್ಟಿಗೆ ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೋತೀನಿ. ಓದಿಲ್ಲ ಬರ್ತಿಲ್ಲ, ಏನು ಕೆಲಸ ಅಂತ ಮಾಡ್ತೀಯ ಪಾರು? ಅರ್ಸನ್ ಕೋಟೆ ಅಂತ ಅರಮನೇಲಿ ಕೆಲಸ ಮಾಡಿರೋಳ್ಗೆ ಬೇರೆ ಮನೇಲಿ ಕೆಲಸ ಕೊಡಲ್ವಾ? 4 ಮನೇಲಿ ಅಡುಗೆ ಮಾಡ್ತೀನಿ, ಕಸ ಗುಡಿಸಿ ಪಾತ್ರೆ ತೊಳಿತೀನಿ, ಕೈ ತುಂಬ ದುಡ್ಡು ಕೊಡ್ತಾರೆ. ನಿಯತ್ತಿಂದ ಕೆಲಸ ಮಾಡೋರ್ಗೆ ಯಾವ ಕೆಲಸ ಆದ್ರೆ ಏನು ಯಜಮಾನ್ರೆ? ನಾನು ಬದುಕಿರೋವರೆಗೂ ನಿನ್ನ ಯಾವ ಕೆಲಸಕ್ಕೂ ಕಳಿಸಲ್ಲ ಪಾರು. ನನ್ನ ಅರ್ಹತೆಗೆ ಕೆಲಸ ಸಿಗಲಿಲ್ಲ ಅಂದರೂ ಪರವಾಗಿಲ್ಲ, ಸೆಕ್ಯೂರಿಟಿಯಾಗಿ ಕೆಲಸ ಮಾಡಾದರೂ ನಮ್ಮ ಮಗುನ ಸಂತೋಷವಾಗಿ ನೋಡ್ಕೋತೀನಿ. ಯಜಮಾನ್ರೆ, ನಾವು ಅರ್ಸನ್ ಕೋಟೆಯಿಂದ ಬಂದ್ಮೇಲೆ ಬರೀ ನಮ್ಮ ಕಷ್ಟದ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ಅಲ್ಲಿಂದ ಬಂದ ಉದ್ದೇಶನೇ ಮರ್ತು ಹೋಗಿದ್ದೀವಲ್ಲ ಯಜಮಾನ್ರೆ. ನಿಮ್ಮ ತಮ್ಮ ಹೊರದೇಶಕ್ಕೆ ಹೋದ್ರು, ಈ ವಿಷಯ ಆ ಶತ್ರುಗಳಿಗೆ ಗೊತ್ತಿದೆಯೋ ಇಲ್ವೋ? ಗೊತ್ತಿದ್ರೆ ಖಂಡಿತ ತಡೆಯೋ ಪ್ರಯತ್ನ ಮಾಡ್ತಾ ಇದ್ರು ಪಾರು. ಪ್ರೀತು ದುಬೈಗೆ ಹೋಗಿದ್ದೆ ಒಳ್ಳೇದಾಯ್ತು, ಇಲ್ಲ ಅಂದಿದ್ರೆ ಅವನ್ನ ಪ್ರತಿ ಕ್ಷಣ ಆ ಶತ್ರುಗಳು ಕಾಡ್ತಾ ಇದ್ರು. ಅಮ್ಮ ಮಹಾತಾಯಿ, ನನ್ನ ಮಗಳು ತಾಯಿ ಇಲ್ಲದೆ ಇರೋಳು, ಈಗ ಅವಳೇ ತಾಯಿ ಆಗ್ತಿದ್ದಾಳೆ. ಅವಳು ಹುಟ್ಟೋ ಮಗು ಮತ್ತೆ ಅವಳನ್ನ ನೀನೇ ಕಾದು ಕಾಪಾಡಬೇಕು ತಾಯಿ. ಅರ್ಚಕರೇ, ನನ್ನ ಮಗಳು ತಾಯಿ ಆಗ್ತಿದ್ದಾಳೆ. ಅವಳಿಗೆ ಯಾವುದೇ ಥರದ ತೊಂದರೆ ಆಗದಿರೋ ಹಾಗೆ ಸದಾ ಸಂತೋಷವಾಗಿರಲಿ ಅಂತ ಅವಳ ಹೆಸರಿನಲ್ಲಿ ಅರ್ಚನೆ ಮಾಡಿ. ಸರಿ, ಹೆಸರು ಹೇಳಿ. ಪಾರ್ವತಿ. ಅಪ್ಪನೇ, ನೀವು ಪಾರ್ವತಿ ಹೆಸರನ್ನ ಅನ್ನೋದು ಈಗ ನೀನು ಅರ್ಚಕರ ಹತ್ರ ಹೇಳಿದ್ದನ್ನ ನಾನು ಕೇಳಿಸ್ಕೊಂಡೆ. ನನ್ನ ತಾಯಿ ಆಗ್ತಾರೋ ವಿಚಾರ ಅರ್ಸನ್ ಕೋಟೆಲಿ ಅತ್ತೆಯಮ್ಮಂಗಾಗ್ಲಿ ಮಾವಂಗಾಗ್ಲಿ ಇಲ್ಲ ಬೇರೆ ಯಾರಿಗಾದ್ರೂ ಆಗಲಿ ಗೊತ್ತಾಗಬಾರ್ದು. ಹಾಗಂತ ಮಾತು ಕೊಡು. ಅಮ್ಮವ್ರು ಹೇಳಬೇಡಿ ಅಂತ ಪಾರು ಮಾತು ತೊಗೊಂಡ್ಲು. ಆದರೆ ಈಗ ನನ್ನಿಂದಾಗಿ ಅಪ್ಪವ್ರಿಗೆ ಗೊತ್ತಾಗೋ ಹಾಗಾಯ್ತು. ಇವರು ಅಮ್ಮವ್ರು ಹೇಳದೇ ಇರ್ತಾರ? ದೇವ್ರೆ, ಏನು ಮಾಡಲಿ ಈಗ? ಓಹೋ, ಕೇಸರಿ ಬಾತ್ ನೆಪದಲ್ಲಿ ಹತ್ರವಾಗಿ ನೋಡ್ತಿದ್ದಾಳಕ್ಕ. ಆ ಜನ ನಿನ್ ಮಾತ್ರ ಕಳಿಸ್ಬೇಡಿ.
ಮನಸ್ಸಿಗೆ ಒಂದು ಸಣ್ಣ ಬೇಸರ ಆಗೋದು ನನಗಿಷ್ಟ ಇಲ್ಲಮ್ಮ. ಇವತ್ತು ನಿನ್ನ ಬಸರಿ ಬಯಕೆ ಶಾಸ್ತ್ರ. ನಿನ್ನ ಬಯಕೆಗಳನ್ನ ತಡೆಯೋದಕ್ಕೆ ನನಗೆ ಖಂಡಿತ ಮನಸ್ಸಿಲ್ಲ. ಜನನಿ ಹುಷಾರು ಕಣಮ್ಮ. ಮೊದಲೇ ನಿನ್ನ ಬಸರಿ ಹೆಣ್ಣು ಯಾರ್ದು ಕೆಟ್ಟ ದೃಷ್ಟಿ ಬೀಳ್ಬಾರ್ದು ಅಂತ ಹೇಳ್ತಾ ಇದ್ದೀನಿ. ಹುಷಾರು ಕಣಮ್ಮ. ತಾವು ಪ್ರೀತಿಯಿಂದ ಮಾಡಿರೋದನ್ನ ತಾಯಿ ಆದವರಿಗೆ ತಾವೇ ಪ್ರೀತಿಯಿಂದ ತಿನ್ನಿಸ್ಬೇಕಂತೆ. ಸರಿ, ನಾವೇನು ಬರ್ತೀವಿ. ನೋವು ಏನು ಅಂತ ನನಗೆ ಅರ್ಥ ಆಗುತ್ತೆ ಸಾರಥಿ. ನೀವೇನು ಯೋಚನೆ ಮಾಡಬೇಡಿ. ನಾನು ಸಾಲ ಮಾಡಿ ಆದರೂ ಪಾರ್ವತಿನ ತುಂಬ ಚೆನ್ನಾಗಿ ನೋಡ್ಕೋತೀನಿ. ಅಯ್ಯೋ, ತಪ್ಪು ತಿಳ್ಕೊಬೇಡಿ ದೊಡ್ಡ ಯಜಮಾನ್ರೆ. ಪಾರುನ ನನಗಿಂತ ನೀವೇ ಚೆನ್ನಾಗಿ ನೋಡ್ಕೋತೀರಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಬರೀ 4 ಕಣ್ಣು ತಂದ್ರಲ್ಲ ಅಂತ ಬೇಜಾರಾಗ್ತಿಲ್ಲ. ಆದರೆ ನಿಮಗೆ ಈ ಪರಿಸ್ಥಿತಿ ಬಂತಲ್ಲ ಅಂತ ಅನ್ಸ್ಕೊಂಡ್ರೆ ದುಃಖ ಆಗುತ್ತೆ ದೊಡ್ಡ ಯಜಮಾನ್ರೆ. ಸಾರಥಿ, ಮನುಷ್ಯ ಅಂದಮೇಲೆ ಕಷ್ಟಗಳಿದ್ದೇ ಇರುತ್ತಲ್ವಾ. ಇವತ್ತು ಅರ್ಸ ಆಗಿದ್ದವನು ನಾಳೆ ಹಾಳಾಗ್ತಾನೆ, ಹಾಳಾಗಿದ್ದವನು ಅರ್ಸ ಆಗ್ತಾನೆ. ಸಂದರ್ಭ ಹೀಗೆ ಇರಲ್ಲ ಅಲ್ವಾ. ನಮ್ಮ ಟೈಮು ಬಂದೇ ಬರುತ್ತೆ, ವೆಯ್ಟ್ ಮಾಡಬೇಕಷ್ಟೆ. ನೀವೇನು ಯೋಚನೆ ಮಾಡಬೇಡಿ. ನಾನಿವಾಗ ಕಟ್ ಮಾಡಿಕೊಡ್ತೀನಿ, ನೀನು ತಿಂತಾ ಇರ್ಬೇಕಷ್ಟೆ. ಯಜಮಾನ, ನಂಗೆ ಇವಾಗ ಬೇಡ. ಯಾಕೆ ಬೇಡ? ನನ್ಗೆ ಯಾಕೋ ತಿನ್ಬೇಕು ಅನಿಸ್ತಿಲ್ಲ. ನಾನು ಆಮೇಲೆ ತಿಂತೀನಿ. ಬರೋ, ಹಾಗಂದ್ರೆ ಹೇಗೆ ಹೇಳು? ಇವಾಗ ನನ್ನ ಟ್ರೀಟ್ ಇದ್ರೆ ನೀನು 1 ಪೀಸ್ ಆದರೂ ಸಿಗಲೇ ತಿಂತೆ. ಬಾವಾ, ಹಂಗಾರೆ ಅಕ್ಕ ಕನ್ಫರ್ಮ್ ತಿಂತಾಳೆ. ಅದೇ ಹೇಳ್ತೀಯಾ? ಅಕ್ಕ ಅವ್ಳ ಪ್ರಾಣಕ್ಕಿಂತ ಹೆಚ್ಚಾಗಿ ನಿನ್ನ ಪ್ರೀತಿಸ್ತಾಳೆ. ಅದಕ್ಕೆ ಈಗೇನು ಹೇಳ್ತೀಯಾ? ತಿಂತೀಯೋ ಇಲ್ವೋ? ನೋಡಿದ್ರೆ ಬಾಬಾ ಏನಂದೆ ನಾನು? ಕರೆಕ್ಟ್ ಬಾಮ. ಇದೆ
ನಿಮ್ಮ ಅಕ್ಕನ ಮನಸ್ಸನ್ನ ಅರ್ಧ ಕುಡಿದ್ಬಿಟ್ಟಿದ್ದೆ. ಗಣಿ, ನಿಮ್ಮ ಅಕ್ಕ ನಿನ್ನ ಎಷ್ಟು ಪ್ರೀತಿಸ್ತಾಳೆ ಅಂತ ಹೇಗೆ ಕಂಡುಹಿಡಿಯೋದು? ಏನ್ ಬಾವ, ಅಕ್ಕ ನನ್ನ ತುಂಬಾ ಇಷ್ಟಪಡ್ತಾಳೆ. ಹೌದಾ? ಹಾಗಾದ್ರೆ ನೀನು ಅಷ್ಟು ಇಷ್ಟಪಡ್ತಾಳೆ ಅಂದ್ರೆ ಇವಾಗ ನೀನು ಕೊಟ್ರೆ ಹಣ್ಣು ನಾವು ತಿನ್ಬೇಕು, ಏನಂತೀಯ? ಹಾ, ತಿಂತಾಳೆ. ಮದೇ ನೋಡ್ಕೊಂಡು ನಿಂತಿದ್ಯಾ? ತಿನ್ಸು. ಅಕ್ಕ ನನ್ನ ಮೇಲೆ ಪ್ರೀತಿಗೆ ಒಂದೇ ಒಂದು ಪೀಸ್. ಅಪ್ಪ ನೀನು ತಿನ್ಸು, ನಿನ್ ಮೇಲೂ ಪ್ರೀತಿ ಇದೆಯಾ ಇಲ್ವಾ ಅಂತ ಗೊತ್ತಾಗ್ಬೇಕು ತಾನೆ. ಜನನಿ ಥರ ನಮ್ಮ ಪಾರ್ವತಿನೂ ತಾಯಿ ಆಗ್ತಿದ್ದಾಳೆ ಅಪ್ಪ. ಇಲ್ಲಿ ಬರೋವರೆಗೂ ನಂಗೆ ತುಂಬ ಯೋಚನೆ ಆಗಿತ್ತು. ನೀನು ತಾಯಿ ಆಗ್ತಿದ್ಯಾ, ಆದಿತ್ಯನ ಬೇರೆ ಕೆಲಸ ಇಲ್ಲ, ನಿಮ್ಮ ಜೀವನ ಹೇಗೆ ನಡೀತಿರ್ಬೋದು ಅಂತ ತುಂಬ ಯೋಚನೆ ಆಗಿತ್ತು. ಆದರೆ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು, ಬಡತನಕ್ಕೆ ಖುಷಿ ಯಾವತ್ತೂ ಅಡ್ಡಿಯಾಗಲ್ಲ, ಖುಷಿಯಾಗಿರಕ್ಕೆ ಮನಸ್ಸಿರ್ಬೇಕಷ್ಟೇ ಅಂತ. ಅತ್ಯಮ್ಮ ಹೇಗಿದ್ದಾರೆ ಮಾವ? ಚೆನ್ನಾಗಿದ್ದಾರಮ್ಮ. ನಮ್ಮ ಜನನಿಗೆ ಇವತ್ತು ಬೈಕೆ ಬುತ್ತಿ ಶಾಸ್ತ್ರ ಅಂತ ಕೇಳಿ ನನಗಂತೂ ತುಂಬಾ ಖುಷಿ ಆಯ್ತು. ನಿನಗೂ ಆ ಶಾಸ್ತ್ರ ಮಾಡಿದ್ರೆ ನಿನ್ ಖುಷಿ ಡಬಲ್ ಆಗುತ್ತಲ್ವಾ? ಹೌದಮ್ಮ, ಅರಸನಕೋಟೆಯಲ್ಲಿ ನಮ್ಮ ಎರಡನೇ ಸೊಸೆಗೆ ಶಾಸ್ತ್ರ ನಡೀತಾ ಇದ್ರೆ ಇಲ್ಲಿ ನೀನ್ ಮೊದಲನೇ ಸೊಸೆ, ನಿನಗೂ ಶಾಸ್ತ್ರ ಆಗ್ಬೇಕಲ್ವಾ? ಆ ಜವಾಬ್ದಾರಿ ನನ್ನ ಮೇಲಿದೆ, ಅದಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡು ಬಂದಿದ್ದೀನಿ. ಯಾಕಂದ್ರೆ ಅರಸನಕೋಟೆ ಹಿರಿ ಸೊಸೆಯಾಗಿ ನಿನ್ ತಾನೇ ಮೊದಲು ಬೈಕೆ ಬುತ್ತಿ ಶಾಸ್ತ್ರ ಆಗ್ಬೇಕು. ಅದಕ್ಕೆ ಇವತ್ತು ನಾವು ಎಲ್ಲರೂ ಸೇರಿ ನಿನಗೆ ಆ ಶಾಸ್ತ್ರ ಮಾಡ್ತೀವಿ. ತಗೊಮ್ಮ, ಇದರಲ್ಲಿ ಒಡವೆ ಸೀರೆ ಇದೆ, ತಗೊಂಡು ಬೇಗ ರೆಡಿಯಾಗಿ ಬಾ. ಇದೊಂದು ವಿಷಯದಲ್ಲಿ ನನ್ನ ಸಮಾಧಾನಕ್ಕಾದರೂ ನೀನು ಹಠ ಬಿಡಬೇಕಮ್ಮ. ನೀನು ಮಾತು ಕೊಟ್ಟ ಮೇಲೆ ಮುಗೀತು, ನೀನು ಯಾವತ್ತೂ ಮಾತಿಗೆ ತಪ್ಪೋನಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ನನ್ನ ಮುದ್ದಿನ ಸೊಸೆ ಈಗ ಸಂತೋಷನಾ? ಹ್ಞೂ ಮಾವ, ಇಷ್ಟು ದಿವಸ ನನಗೆ ಬರೀ ಒಬ್ಬರೇ ಅಪ್ಪ ಇದ್ರು, ಇನ್ನು ಮುಂದೆ ನೀವು ನನಗಪ್ಪನೇ. ಮಕ್ಕಳಿಗಿಂತ ಹೆಚ್ಚಿನ ಪ್ರೀತಿ ತೋರಿಸ್ತೀರಾ, ಕಾಳಜಿ ಮಾಡ್ತೀರಾ. ನಿಮಗೆ ಸೊಸೆ ಆಗಿರೋ ನಾನೇ ಅದೃಷ್ಟವಂತೆ. ಆದಿತ್ಯ, ನೀವು ಆಸ್ತಿ ಪಾಲು ಕೇಳಿ ಮನೆ ಬಿಟ್ಟು ಬಂದ ಉದ್ದೇಶ ಈಡೇರ್ತಾ? ಇಲ್ಲಪ್ಪ. ಹಾಗಾದ್ರೆ ನೀವು ಎಷ್ಟು ದಿನ ಅಂತ ಹೀಗೆ ಇರ್ತೀರಾ? ಗೊತ್ತಿಲ್ಲಪ್ಪ.
ಅಲ್ಲಪ್ಪ, ಇಬ್ರು ಸೊಸೆಂದರು ತಾಯಿ ಆಗ್ತಿದ್ದಾರೆ, ಎಂಥ ಖುಷಿ ವಿಚಾರ. ಆದ್ರೆ ಯಾರೊಬ್ರು ಈ ಖುಷಿನ ಸರಿಯಾಗಿ ಹಂಚ್ಕೊಳಕ್ ಆಗ್ತಾ ಇಲ್ಲ, ಎಂಜಾಯ್ ಮಾಡಕ್ ಆಗ್ತಿಲ್ಲ. ನೀವಿಬ್ರು ಇಲ್ಲಿದ್ದೀರಾ, ಪ್ರೀತು ದುಬೈಲಿದ್ದಾನೆ, ನೀವ್ಯಾರು ಇಲ್ಲದೆ ಅರಸನಕೋಟೆ ಖಾಲಿ ಖಾಲಿ ಅನ್ನಿಸ್ತಾ ಇದೆ. ಸದ್ಯ ಆ ಮೋನಿಕಾನ ಹುಡುಗಿ ಮನೆಯಿಂದ ಹೊರಗೆ ಹೋದ್ಲು. ಅವಳಿದ್ದಿದ್ರೆ ಏನೇನು ಅನಾಹುತ ಆಗ್ತಿತ್ತೋ ಏನೋ. ಅದೊಂದೇ ಸಮಾಧಾನ. ಅಪ್ಪ ಏನು ಹೇಳ್ತಾ ಇದ್ದೀರಾ? ಮೋನಿಕಾ ಮನೆಯಿಂದ ಆಚೆ ಹೋದ್ಲಾ? ಯಾವಾಗ, ಯಾರ ಜೊತೆಗೆ, ಎಲ್ಲಿಗೆ ಹೋದ್ಲು? ಎಲ್ಲಿಗೆ ಅಂದ್ರೆ ಅವಳು ಗಂಡನ ಮನೆಗೆ. ಗಂಡನ ಮನೆಗ? ಹಾ, ಅವಳು ಗಂಡನೇ ಬಂದು ಕರ್ಕೊಂಡು ಹೋದ. ಪ್ರೀತು ಜನನಿ ಇಬ್ರು ಅಖಿಲ ಹತ್ರ ಮಾತಾಡಿ ಅವಳನ್ನ ಕಳಿಸ್ಕೊಟ್ರು. ಅವಳಿಗೆ ಗಂಡ ಎಲ್ಲಿಂದ ಹುಟ್ಕೊಂಡ? ಹೇಗಿದ್ರು ಮನೆ ಹೊಡಿತಲ್ಲ, ಅದಕ್ಕೆ ಅವಳನ್ನ ಅವಳ ಬಾಸು ಕರೆಸ್ಕೊಂಡಿರ್ಬೇಕು. ಹಾಗಾದ್ರೆ ಮುಂದೆ ಅವಳ ಲೀಡರ್ನ ಪತ್ತೆ ಮಾಡೋದಕ್ಕೆ ಬೇರೆ ದಾರಿನೇ ಹುಡುಕ್ಬೇಕು. ಆದಿತ್ಯ, ಯಾಕೋ ನಿಮ್ಮನ್ನ ಬಿಟ್ಟು ಹೋಗೋಕ್ಕೆ ನಂಗೆ ಮನಸ್ಸೇ ಆಗ್ತಾ ಇಲ್ಲ. ಯಾಕೆ ಆಗಿರೋದನ್ನೆಲ್ಲ ಮರೆತು ನಾವೆಲ್ಲರೂ ಒಂದಾಗಿರೋಕ್ಕೆ ಯೋಚನೆ ಮಾಡಬಾರ್ದು? ಇಬ್ರು ದೊಡ್ಡ ಮನ್ಸು ಮಾಡಿ ಅಖಿಲ ಹತ್ರ ಬಂದು ಕ್ಷಮೆ ಕೇಳಿ ಪಾರ್ವತಿ ತಾಯಿ ಆಗ್ತಿರೋ ವಿಷಯ ಹೇಳಿದ್ರೆ ಅಖಿಲ ಖಂಡಿತ ನಿಮ್ಮನ್ನು ಕ್ಷಮಿಸಿ ಒಪ್ಕೋತಾಳೆ. ಏನು ಆಯ್ತು? ಇದನ್ನ ಹಾಕೊಂಡಿದ್ದು ನಿಮ್ ಸಂತೋಷಕ್ಕೋಸ್ಕರ. ಇದನ್ನ ಮತ್ತೆ ವಾಪಸ್ ತೆಗೆದುಕೊಡ್ತಾ ಇರೋದು ನನ್ನ ಗಂಡದ ಸ್ವಾಭಿಮಾನಕ್ಕೆ ಧಕ್ಕೆ ಬರ್ದೇ ಇರಲಿ ಅಂತ. ಹಾಗೆ ಅತ್ತೆಮ್ಮನ ಮಾತು ಮೀರಿ ಅವ್ರಿಗೆ ಅವಮಾನ ಆಗ್ಬಾರ್ದು ಅನ್ನೋ ಕಾರಣಕ್ಕೆ. ದಯವಿಟ್ಟು ಈ ಒಡವೆಗಳನ್ನ ವಾಪಸ್ ತಗೊಂಡು ಹೋಗಿ ಮಾವ. ನೀವು ಕೊಟ್ಟಿರೋ ಈ ಸೀರೆನ ಪ್ರೀತಿಯಿಂದ ಇಟ್ಕೋತೀನಿ, ಆದ್ರೆ ಈ ಒಡವೆಗಳು ಬೇಡ. ತಗೊಳ್ಳಿ ಮಾವ. ಆಯ್ತಮ್ಮ, ನಾನು ಬರ್ತೀನಿ. ಇಲ್ಲ, ಆದಿತ್ಯ ಪಾರ್ವತಿನ ಮನೆಯಿಂದ ಹೊರಗಾಕಿರೋ ನೋವಲ್ಲಿ ಎಲ್ಲರೂ ಇದ್ದಾರೆ ಅಂತ ನೀವು ಹೇಳಿದ್ರಿ ತಾನೆ? ಆದ್ರೆ ತನ್ನ ಮುದ್ದಿನ ಸೊಸೆ ಪಾರ್ವತಿ ಪ್ರೆಗ್ನೆಂಟ್ ಆಗಿರೋ ಖುಷಿಲಿ ಅವಳ ಆಸೆ ಈಡೇರಿಸೋ ಶಾಸ್ತ್ರ ಮಾಡೋಕೆ ರಘುರಾಮ್ ಡ್ರೈವರ್ ಮನೆಗೆ ಬಂದಿದ್ದ. ಅದನ್ನ ನಾನು ನೋಡ್ದೆ. ಅರಸನ್ ಕೋಟೆಯಿಂದ ಹೊರಗಾಕಿರೋರ್ನ ತನ್ನ ಗಂಡ ನೋಡ್ಕೊಂಡು ಉಪಚಾರ ಮಾಡಿದ್ದು ಅಖಿಲ ಗೊತ್ತಾದ್ಮೇಲೂ ನನ್ನ ಗಂಡನ್ ಬೈಲಿಲ್ಲ.
ಹಾಗಾದ್ರೆ ನಿಮ್ ಪ್ರಕಾರ ಅರ್ಸನ್ ಕೋಟೆಲಿ ಯಾರ್ ನೋವಲ್ಲಿದ್ದಾರೆ ಹೇಳಿ? ನಿಮ್ಮನ್ನೇ ಕೇಳ್ತಾ ಇರೋದು, ಹೇಳಿ. ಅಪ್ಪ, ಏನೋ ಅಕ್ಕ ತಾಯಿ ಆಗ್ತಿರೋ ವಿಷಯನ ನಮ್ಮಲ್ಲೇ ಇರ್ಲಿ ಅಂತ ಹೇಳಿದ್ರು ತಾನೆ. ಆದ್ರೂ ನೀನ್ ರಘು ಅಪ್ಪವ್ರಿಗೆ ಯಾಕೆ ಹೇಳ್ದೆ? ಸುಮ್ಮನಿರು ಭಯಪಡ್ಕ. ನಿಮ್ಮ ಅಕ್ಕ ಬಾವ ಕೇಳಿಸ್ಕೊಂಡ್ರೆ ಕಷ್ಟ. ಅಪ್ಪೋರೆ ಬಂದು ಪಾರು ತಾಯಿ ಆಗ್ತಿರೋ ವಿಚಾರ ನನ್ನನ್ನು ನೋಡ್ಕೊಂಡು ಹೇಳಿದಾಗ್ಲೂ ನಿಮ್ಮ ಅಕ್ಕ ಬಾವ ಸುಮ್ಮನಿದ್ರು. ಎಲ್ಲ ವಿಷಯ ಮರ್ತಿದ್ದಾರೆ ಅವ್ರು ಬಂದು ಖುಷಿಗೆ. ಅಂಥದ್ರಲ್ಲಿ ನೀನು ಬೇರೆ ಮತ್ತೆ ಹೇಳಿ ಫಿಟ್ಟಿಂಗ್ ಇಡ್ಬೇಡ. ಈಗ ಫಿಟ್ಟಿಂಗ್ ಇಡಬಾರ್ದು ಅಂದ್ರೆ ನನಗೆ ನೀನು ಟ್ಯಾಕ್ಸ್ ಕಟ್ಟಬೇಕು. ಏನು ಕಾಕ ಅಂಗಡಿದು ಬನ್ನು ಬಿಸ್ಕೊತಾನೆ ಕೊಡಿಸ್ತೀನಿ ಬಿಡು. ಅಪ್ಪ, ನಾನು ಇನ್ನೂ ಚಿಕ್ಕವನು ಅನ್ಕೊಂಡಿದ್ಯಾ? ಇವಾಗ ದೊಡ್ಡವನಾಗಿದ್ದೀನಿ. ಬನ್ನು ಬಿಸ್ಕೆಟ್ ಎಲ್ಲ ಆಗಲ್ಲ. ಇವಾಗ ಏನಿದ್ರು ಪಿಜ್ಜಾ ಬರ್ಗರ್, ಅದಕ್ಕೆ 100 ರೂಪಾಯಿ ಎಲ್ಲ ಸಾಲಲ್ಲ. 1,000 ರೂಪಾಯಿ ಕೊಡು. 1000ನಾ? ಕೊಡಲ್ಲ. ಹಂಗಾರೆ ಹೋಗಿ ಹೇಳ. ಬಿಡ್ತೀನಿ ನೋಡಿ ನಿನ್ಗೆ. ಅಪ್ಪ ನೀನು ಗಣಿ ಮೇಲೆ ಕೈ ಮಾಡೇನು ಪ್ರಯೋಜನ ಇಲ್ಲ. ಮಾವನ ಹತ್ರ ನೀನು ಹೇಳಿರೋ ವಿಷಯನ ನಾವೇನು ಮರ್ತಿಲ್ಲ. ನೀವು ಮಾಡಿದ ತಪ್ಪು ಸಾರ್ಥಿ. ನೀವೇ ರೀತಿ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಅಲ್ಲ ದೊಡ್ಡ ಯಜಮಾನ್ರೆ, ಅಲ್ಲ ಇನ್ನೂ ಮಾತಾಡದೆ ಮೌನವಾಗಿ ನನ್ನ ನೋಡ್ತಿದ್ದೀರಲ್ಲ. ನೋಡಿ, ನಿಮಗೆ ಕೋಪ ಇದ್ದರೆ ನನಗೆ ಬೈದ್ಬಿಡಿ, ಬೇಕಾದ್ರೆ 2 ಏಟು ಹೊಡಿರಿ. ಆದರೆ ಹಿಂಗೆ ಮಾತಿಲ್ಲದೆ ನನ್ನ ಚುಚ್ಚಬೇಡಿ. ನೀವು ಮಾಡಿದ ತಪ್ಪು ಸಾರ್ಥಿ. ನೀವೇ ರೀತಿ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ನಾನ್ ಹುಷಾರಾಗಿ ತಿಂಗಳುಗಳೇ ಕಳೆದಿದ್ರು ನನ್ನನ್ನ ಇಡೀ ಜಗತ್ತಿಂದಾನೇ ಬಚ್ಚಿಟ್ಟು ನೀವು ನಿಮ್ಮ ಅಣ್ಣ ಸೇರ್ಕೊಂಡು ಇಡೀ ಅರ್ಸನ್ ಕೋಟೆನ ನಾಶ ಮಾಡ್ತೀನಿ ಅಂತ ಹೇಳಿದ್ರಿ ತಾನೆ. ಅದನ್ನೇ ನಾನು ನಂಬಿದ್ದೆ. ನಾನ್ ಬರೋ ಅಷ್ಟರಲ್ಲಿ ಇಡೀ ಅರ್ಸನ್ ಕೋಟೆ ಸ್ಮಶಾನ ಆಗಿರುತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಅರ್ಸನ್ ಕೋಟೆ ಇನ್ನೂ ಅರಮನೆ ಆಗೇ ಇದೆಯಲ್ಲ. ಯಾಕೆ ಅಣ್ಣ ತಂಗಿ ಸೇರ್ಕೊಂಡು ಇಷ್ಟು ದಿನ ಏನ್ ಮಾಡ್ತಿದ್ರಿ? ಮಣ್ಣು ಮುಗ್ತಿದ್ರಾ? ಅಯ್ಯೋ ಬೇಬಿ, ನಾವು ಅರಸನ್ ಕೋಟೆ ಒಗ್ಗಟ್ಟನ್ನ ಹೊಡೆದಿದೀವಿ ಅಲ್ವಾ ಅಣ್ಣ? ಹೌದಮ್ಮ. ಏಯ್ ಮಾತಾಡ್ಬೇಡಿ. ಏನ್ ದಬಾಕಿದ್ದೀರಾ ಅಂತ ನಾನಿವತ್ತು ನನ್ನ ಕಣ್ಣಾರೆ ನೋಡಿದ್ದೀನಿ. ಸುಮ್ನೆ ಕತೆ ಕಟ್ಬೇಡಿ. ಬೇಬಿ ನೋಡು. ಬೇಡ, ನಾನ್ ನೋಡ್ದೆ. ನೀನ್ ಫಸ್ಟ್ ಕಾಮ್ ಡೌನ್ ಆಗೋ. ನೀನ್ ಸುಮ್ನೆ ಓವರ್ ರಿಯಾಕ್ಟ್ ಮಾಡ್ತಿದ್ಯಾ ಬೇಬಿ? ಇಲ್ಲ, ನಾಟಕ, ಬರೀ ನಾಟಕ. ಇಲ್ಲ ಬೇಬಿ, ನೀನ್ ಮೊದಲು ಕೂತ್ಕೋ. ಕೈ ಬಿಡಿ. ಅಣ್ಣ, ಈಗ ಹೋಗಿಲ್ಲ ಅಂದ್ರೆ ಬುಕ್ ಮಾಡಿರೋ ಫ್ಲೈಟ್ ಮಿಸ್ ಆಗುತ್ತೆ. ನೀನು ಹೋಗಿ ಕಾರ್ ಸ್ಟಾರ್ಟ್ ಮಾಡು. ನಾನು ಬೇಬಿನ ಕನ್ವಿನ್ಸ್ ಮಾಡಿ ಕರ್ಕೊಂಡ್ಬರ್ತೀನಿ. ಕ್ಷಮಿಸಿ ದೊಡ್ಡ ಯಜಮಾನ್ರೆ. ಪಾರು,
ನಾನು ಮನೆ ಕೆಲಸ ಮಾಡ್ತೀನಿ ಅಂದರೆ ನೀನು ಯಾಕೆ ಬೇಜಾರಾಗ್ತಾ ಇದೆಯಾ? ಓ, ನನಗೆ ಮನೆ ಕೆಲಸ ಬರಲ್ಲ ಅಂತನಾ? ಬರಲ್ಲ ಅಂತ ಏನಲ್ಲ, ಆದರೆ ನೀವು ಮನೆ ಕೆಲಸ ಎಲ್ಲ ಮಾಡೋದು ನನಗೆ ಇಷ್ಟ ಆಗಲ್ಲ. ಪಾರು, ನಮ್ಮ ಮನೆ ಕೆಲಸನ ನಾವು ಮಾಡೋದ್ರಲ್ಲಿ ತಪ್ಪೇನಿದೆ? ಇದು ತಪ್ಪಿನ ಪ್ರಶ್ನೆ ಅಲ್ಲ ಯಜಮಾನ್ರೆ. ಹಾಗಾದ್ರೆ ಪ್ರೆಸ್ಟೀಜ್ ಪ್ರಶ್ನೆನಾ? ನೋಡ್ಪಾರು, ಅಗತ್ಯ ಬಿದ್ದರೆ ಎಲ್ಲ ಕೆಲಸ ನಾವೇ ಮಾಡಬೇಕು. ಗಂಡ ಆದವನು ಹೊರಗಡೆ ಮಾತ್ರ ಕೆಲಸ ಮಾಡಬೇಕು, ಮನೆ ಕೆಲಸ ಮಾಡಬಾರ್ದು ಅಂತ ರೂಲ್ಸ್ ಏನೂ ಇಲ್ಲ. ಮನೆ ನಮ್ಮದು ಅಂತ ಅಂದಮೇಲೆ ಕೆಲಸ ಕೂಡ ನಮ್ಮದೇ ಆಗಿರುತ್ತೆ. ಯು ಡೋಂಟ್ ವರಿ, ಎಲ್ಲ ಕೆಲಸ ಇವತ್ತು ನಾನೇ ಮಾಡ್ತೀನಿ. ಯಜಮಾನ್ರೆ ಪಾರು, ನಿನ್ಗೋಸ್ಕರ ಅಂತ ಬಿಸಿನೀರು ಕಾಯಿಸಿಟ್ಟಿದ್ದೀನಿ, ಬೇಗ ಸ್ನಾನ ಮಾಡಿ ತಿಂಡಿ ಮಾಡುವಂತೆ. ಏನ್ ಯಜಮಾನ್ರೆ ಹೇಳ್ತಾ ಇದ್ದೀರಾ? ತಿಂಡಿನೂ ನೀವೇ ತಯಾರು ಮಾಡಿದ್ರಾ? ಹಾಂ ಪಾರು, ನಾವು ಪ್ರೀತು ಜನನ ಒಂದು ಮಾಡೋದಕ್ಕೆ ಬೇರೆ ಅಮ್ಮನ ಮನೆಗೆ ಹೋಗಿದ್ವಲ್ಲ, ಅವಾಗ ನೀನೇ ತಾನೇ ನನಗೆ ಅಡುಗೆ ಕಲಿಸಿದ್ದು. ಅದನ್ನು ನೆನ್ಪಿಟ್ಕೊಂಡು ಇವತ್ತು ಉಪ್ಪಿಟ್ಟು ಮಾಡಿದ್ದೀನಿ. ಇವತ್ತು ನಿನ್ನ ಅಡುಗೆನ ನಿನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡುವಂಥ ಟೈಮ್ ಬಂದಿದೆ. ಪಾರು, ಲೇಟ್ ಆಗ್ತಾ ಇದೆ, ನೆನ್ಪು ಸ್ನಾನ ಮಾಡುವಂತೆ. ಒಂದ್ ನಿಮಿಷ, ನೀವೆಲ್ಲಿಗೆ? ಸ್ನಾನ ಮಾಡ್ಸೋಕ್ಕೆ. ಏನು, ನೀವು ನನಗೆ ಸ್ನಾನ ಮಾಡಿಸ್ತೀರಾ? ಹಾಂ, ಯಾಕೆ ಮಾಡಿಸ್ಬೋದಾ? ಹೋಗಿ ಯಜಮಾನ್ರೆ, ನಾಚಿಕೆ ಆಗುತ್ತೆ. ಅರೆ, ನಿನಗೆ ನಾಚಿಕೆ ಆಗುತ್ತೆ ಅಂತ ನಾನು ಹಿಂಗೆ ಸ್ನಾನ ಮಾಡಿಸದೇ ಇರೋದಕ್ಕಾಗುತ್ತಾ? ಅದು ಅಲ್ಲದೆ ಇವತ್ತು ನಿಮ್ಮಪ್ಪ ನೀವು ಕೆಲಸ ಹುಡ್ಕೋ ಕೆಲಸಕ್ಕೆ ರಜೆ ಹಾಕಿ ನನ್ನ ಮಗಳನ್ನ ರಾಣಿ ಥರ ನೋಡ್ಕೋಬೇಕು ಅಂತ ಬೇರೆ ಹೇಳಿದ್ದಾರೆ. ಅದು ಅಲ್ಲದೆ ಇವತ್ತು ಪ್ರೇಮಿಗಳ ದಿನಾಚರಣೆ ಬೇರೆ. ಪ್ರೇಮಿಗಳ ದಿನಾಚರಣೆ ದಿನ ನನಗೆ ಮುತ್ತು ಕೊಡ್ತೀಯ. ಆ ಮುತ್ತಿಗೆ ನಾನು ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಸೇರಿಸ್ಕೊಡ್ತೀನಿ. ಅದಕ್ಕೆ 24 ಗಂಟೆ ನಿನ್ನ ಸುತ್ತ ಸುತ್ತಾನೇ ಇರ್ತೀನಿ. ಪರವಾಗಿಲ್ಲ ಯಜಮಾನ್ರೆ, ತುಂಬಾನೇ ಬದಲಾಗಿದ್ದೀರಾ. ನಮ್ಮಪ್ಪನ ಹೆಸರು ಹೇಳ್ಕೊಂಡು ನಿಮ್ಮ ಆಸೆಗಳನ್ನ ಈಡೇರಿಸ್ಕೊಡೋದಕ್ಕೆ ಹೊರಟಿದ್ದೀರಾ ಅಲ್ವಾ? ನಿಮ್ಮ ಐಡಿಯಾ ಎಲ್ಲ ನನಗೆ ಗೊತ್ತಾಗಲ್ಲ ಅಂತ ಅನ್ಕೋಬೇಡಿ ಯಜಮಾನ್ರೆ. ರಘು, ಏನಾಯ್ತು? ಅಖಿಲ, ಇಲ್ಲಿ ನೋಡ. ಅರುಂಧತಿ ಸತ್ತೋದ್ಲಾ? ಏನ್ ಯಜಮಾನ್ರೆ ಇದು ನಿಮ್ಮ ಅವಸ್ಥೆ? ಅವಸ್ಥೆ ಅಲ್ಲ ಪಾರು ಮೇಡಮ್, ಕೆಲಸ ಮಾಡೋ ವ್ಯವಸ್ಥೆ. ಅಲ್ಲ, ಮನೇಲಿ ಅಷ್ಟೊಂದು ಪ್ಯಾಂಟ್ಗಳಿತ್ತಲ್ಲ, ಏನಕ್ಕೆ ಲುಂಗಿ ಉಟ್ಕೊಂಡಿದ್ದೀರಾ? ಓ, ಲುಂಗಿ ಉಟ್ಕೋಬೇಕು ಅಂತ ಆಸೆ ಆಯ್ತಾ? ಹೇಳಿದ್ನಲ್ಲ ಪಾರು ಮೇಡಮ್, ಕಸ ಗುಡ್ಸು ಪಾತ್ರೆ ತೊಳಿ ಕೆಲಸ ಮಾಡೋ ಅಭಿಯಾನನ ನಾನು ಇವತ್ತು ಹಮ್ಮಿಕೊಂಡಿದ್ದೀನಿ ಅಂತ. ಅದಕ್ಕೆ ಲುಂಗಿ ಉಟ್ಕೋಬೇಕಾ? ಅಫ್ಕೋರ್ಸ್, ಈ ತರ ಕೆಲ್ಸಗಳಿಗೆಲ್ಲ ಲುಂಗಿ ಮೋಸ್ಟ್ ಕಂಫರ್ಟಬಲ್ ಅಂತ ಅನ್ನಿಸ್ತು. ಅದಕ್ಕೆ ಪ್ಯಾಂಟ್ ತೆಗೆದು ಲುಂಗಿ ಉಟ್ಕೊಂಡೆ. ಅದಕ್ಕೆ ಲುಂಗಿ ಉಟ್ಕೊಂಡು ಕಾರ್ಯಾಚರಣೆಗೆ ಇಳ್ತೀನಿ. ಯಾಕೆ ನಗ್ತಾ ಇದೆಯಾ? ಈ ಪಂಚೆ ನನಗೆ ಸೂಟ್ ಆಗ್ತಾ ಇಲ್ವೋ, ಅಥವಾ ಈ ಗೆಟಪಲ್ಲಿ ನಾನು ಚೆನ್ನಾಗಿ ಕಾಣಿಸ್ತಾ ಇಲ್ವೋ? ಅಯ್ಯೋ, ನಾನು ಹಾಗೆ ಹೇಳಲಿಲ್ಲ. ಬುದ್ಧಿಯವ್ರ ಮನೆಗೆ ಹೋದಾಗ ನೀವು ಪಂಚೆ ಉಟ್ಕೊಂಡಿದ್ದು ನೋಡಿದ್ದು, ಅದು ಬಿಟ್ರೆ ಇವಾಗಲೇ ಉಟ್ಕೋತಾ ಇರೋದು. ಈ ಲುಂಗಿಲಿ ನೀವು ಚೆನ್ನಾಗಿ ಕಾಣ್ತಾ ಇದ್ದೀರಾ, ನನ್ನ ದೃಷ್ಟಿನೇ ತಾಗತ್ತೆ. ಸರಿ, ಪರ್ಕೆ ಕೊಡಿ, ಗುಡಿಸ್ತೀನಿ.
ಈ ಪರ್ಕೆ ನಿನ್ ಕೈ ಕೊಟ್ಟು ಕಸ ಗುಡ್ಸಕ್ಕಲ್ಲ ನೀನ್ ಹತ್ರ ಪರ್ಕೆ ಇಸ್ಕೊಂಡಿತ್ತು. ಯಜಮಾನ್ರೆ ಬೆಳಿಗ್ಗೆಯಿಂದ ಎಲ್ಲ ಕೆಲಸ ನೀವೇ ಮಾಡಿದ್ದೀರಾ, ಕಸನಾದ್ರೂ ಗುಡ್ಸೋದಕ್ಕೆ ಬಿಟ್ಟು ಯಜಮಾನ್ರೆ. ಬಿಡಲ್ಲ, ಬೈಲಿ ಬೈಲಿ ಕೂತ್ಕೋ. ನಾನು ಅಡುಗೆ ಕೆಲಸ ಮುಗಿಸ್ ಬರೋವರೆಗೂ ಸೈಲೆಂಟಾಗಿ ಇಲ್ಲೇ ಕೂತಿರ್ಬೇಕು ನೀನು. ಯಜಮಾನ್ರೆ ಕೆಲಸನ ನಾವು ಹಂಚ್ಕೊಂಡು ಮಾಡೋಣ, ನೀವು ಸಾಂಬಾರ್ ಮಾಡಿ ನಾನು ಪಲ್ಯ ಮಾಡ್ತೀನಿ. ಏನೂ ಬೇಕಾಗಿಲ್ಲ, ನೀನು ಸುಮ್ಮನೆ ಕೂತ್ಕೋ ಅಂತ ಹೇಳ್ದೆ ತಾನೆ, ನೀವು ಕೂತ್ಕೋ. ಯಜಮಾನ್ರೆ ನಾನು ಅನ್ನನಾದ್ರೂ ಮಾಡ್ತೀನಿ ಬಿಡಿ. ಅಯ್ಯೋ ಪಾರು ಪಾರು, ಈಗಲೇ ಇಷ್ಟು ಟಾರ್ಚರ್ ಕೊಡ್ತಾ ಇದೆಯಲ್ಲ, ಚಿಕ್ಕ ವಯಸ್ಸಲ್ಲಿ ಸಾರಥಿಗೆ ಎಷ್ಟು ಟಾರ್ಚರ್ ಕೊಟ್ಟರು ಬೇಡ. ಅವ್ರ ಪರಿಸ್ಥಿತಿ ನೆನೆಸ್ಕೊಂಡ್ರೆ ನನಗೆ ಅಯ್ಯೋ ಅನ್ಸುತ್ತಪ್ಪ. ಹೋಗಿ ಯಜಮಾನ್ರೆ, ನಾನೇನು ಅವ್ರಿಗೇನು ಟಾರ್ಚರ್ ಕೊಟ್ಟಿಲ್ಲ. ಇವ್ರು ಯಾಕೋ ಕೆಲಸ ಮಾಡೋದಕ್ಕೆ ಬಿಡೋ ಥರ ಕಾಣಿಸ್ತಾ ಇಲ್ವಲ್ಲ, ಏನು ಮಾಡತ್ತೀಗ? ಅಕ್ಕ ಅಕ್ಕ ಕರೆಕ್ಟ್ ಟೈಮಿಗೆ ಬಂದೆ ಕಣ. ಹಾಂ ಸರಿ ಬಾವ, ಹಿಂಗೋಗಿ ಹಿಂಗೆ ತರ್ತೀನಿ, ನೋಡ್ತಾ ಇರಿ. ಗಣಿಗೆ ಏನು ಹೇಳಿದ್ರಿ? ಅವನನ್ನ ಎಲ್ಲಿ ಕಳ್ಸಿದ್ರಿ? ಹೇಳಲ್ಲ ಹೇಳಲ್ಲ ನಿಂಗಂತೂ ನಾ ಹೇಳಲ್ಲ. ಯಾಕೆ ನಾವು ಅಳ್ತಾ ಇದ್ದೀರಾ? ಏನಿಲ್ಲಮ್ಮ, ಈ ಮನೆಗೆ ಆಧಾರ ಸ್ತಂಭವಾಗಿದ್ದ ನನ್ನ ತಂಗಿ ಯಾರು ತುಂಬಾನೇ ನೆನಪಾಗ್ತಿದ್ದಾಳೆ. ನೆನಪಾಗ್ಲೇಬೇಕಲ್ವ ಮಾವ, ಸತ್ತಿನೂ 3 ದಿನ ಆಗಿಲ್ಲ, ಹೇಗೆ ಮರೆಯೋಕ್ಕಾಗತ್ತೆ? ನೀನೇನೋ ಕೂತ್ಕೆ ಇಡಿಸಿ ಸಾಯಿಸ್ಬಿಟ್ಟೆ, ಆದರೆ ಹಾಸ್ಪಿಟಲ್ ನಮ್ಮದೇ ಆಗಿರೋದ್ರಿಂದ ಸುಳ್ಳು ರಿಪೋರ್ಟ್ಸ್ನ ಸೃಷ್ಟಿ ಮಾಡಿದ್ದಾಯ್ತು. ವಿಷಯ ಏನಾದ್ರು ಹೊರಗಡೆ ಗೊತ್ತಾಗಿದ್ದಿದ್ರೆ ನಿನ್ನ ಜೊತೆ ನಾನು ಕಂಬಿ ಎಣಿಸ್ಬೇಕಾಗಿತ್ತು. ಅನನ್ಯಾಗೆ ಕಂಪನಿ ಕೊಡ್ಬೋದಿತ್ತಲ್ವಾ? ನೋಡಮ್ಮ, ನೋಡು, ನಾನು ಸಾಕಷ್ಟು ತಪ್ಪು ಮಾಡ್ತೀನಿ, ಇಲ್ಲ ಅಂತಲ್ಲ, ಆದರೆ ನಿಂತರ ಹೆತ್ತು ತಾಯಿ ಇನ್ನೇ ಅಯ್ಯೋ ದೇವ್ರೆ, ಮೆಂಟಲ್ ಸವಸ್ ಆಯ್ತಲ್ಲಪ್ಪ. ಇವಳು ನಿಜವಾಗ್ಲೂ ಸೈಕೋ ಆಗ್ಬಿಟ್ಟಿದ್ದಾಳೆ. ಏನ್ ಮಾಡೋದಕ್ಕೂ ಲೇಸೋದಿಲ್ಲ ಈಗ. 1 ವರ್ಷದಿಂದ ನಾನು ಅಮ್ಮಂಗೆ ಮಾತು ಕೊಟ್ಟಿದ್ದೆ, ಆ ಅರಸನ್ ಕೋಟೆನ ನಾಶ ಮಾಡ್ತೀನಿ ಅಂತ. ಆದ್ರೆ ಅದಾಗ್ಲಿಲ್ಲ. ಆ ನೋವಿಂದ, ಆ ಅವಮಾನದಿಂದ ನಾನ್ ಸಾಯೋಕ್ ಮುಂದಾಗಿದ್ದೆ. ಆದ್ರೆ ಪಾಪ ಮಾಮ್ ಏನೋ ಮಾಡಿ ಆಸ್ಪತ್ರೆಗೆ ಸೇರಿಸಿ ನನ್ನನ್ನ ಬದುಕಿಸ್ಕೊಂಡ್ರು. ಅಲ್ವಾ ಅಲ್ವಾ, ಅಂತ ತಾಯಿನ ಯಾರಾದ್ರೂ ಸಾಯಿಸ್ತಾರೇನಮ್ಮ? ಬಟ್ ನಾನ್ ಕೋಮಾಗ ಹೋಗೋಕ್ಕಿಂತ ಮುಂಚೆ ಮಾಮ್ ನನಗ್ ಮಾತು ಕೊಟ್ಟಿದ್ರಲ್ಲ. ಏನಂತ? ಅರ್ಸನ್ ಕೋಟೆನ ನಾಶ ಮಾಡ್ತೀನಿ ಅಂತ. ಆದ್ರೆ ಏನ್ ಮಾಡಿದ್ಲು? ಅವ್ರ ಜೊತೆ ನೀವು ಇದ್ರಿ, ಏನ್ ಮಾಡಿದ್ರಿ? ಕುಡ್ಕೊಂಡು ತಿನ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡಿದ್ರಿ. ಅದಕ್ಕೆ ಮಾಮಿಗೆ ನಾನು ಆ ಶಿಕ್ಷೆ ಕೊಟ್ಟಿದ್ದು. ಆಕೆ ಕೊಡು.
ಸಾವಿತ್ರಮ್ಮ, ಇವತ್ತು ವ್ಯಾಲೆಂಟೈನ್ಸ್ ಡೇ ಅಂದರೆ ಪ್ರೇಮಿಗಳ ದಿನ. ಅಖಿಲಾಗಿ ಇಷ್ಟವಾದ ಫ್ಲೇವರಿನ ಕೇಕ್ ರೆಡಿ ಮಾಡಿ ನಾನು ರಾತ್ರಿ ಬಂದು ತಗೊಂಡೋಗ್ತೀನಿ. ಹ್ಞೂ ಅಪ್ಪವ್ರೆ. ಹಾಂ, ಈ ವಿಷಯ ಅಖಿಲಾಗಿ ಗೊತ್ತಾಗಬಾರ್ದು. ಸರಿ ಅಪ್ಪವ್ರೆ. ಪ್ರತಿ ವರ್ಷ ಈ ದಿನ ದೊಡ್ಡ ಯಜಮಾನರು ಪಾರ್ವತಿ ಕೇಕ್ ಕಟ್ ಮಾಡ್ತಿದ್ರು. ಆದರೆ ಈ ಸಲ ಮಾಡ್ತಾರೋ ಇಲ್ಲವೋ ಗೊತ್ತಿಲ್ಲ. ಮಾಡಿದ್ರು ಅವಳಾಗೆ ಕೇಕ್ ತಯಾರು ಮಾಡೋಕ್ಕಾಗಲ್ಲ. ಯಾಕಂದರೆ ಅವಳಿರೋ ಮನೆಯಲ್ಲಿ ಆ ಸೌಕರ್ಯ ಇಲ್ಲ. ಬಸ್ರಿ ಬೇರೆ. ಇಲ್ಲಿಂದಲೇ ಕೇಕ್ ಮಾಡಿ ಕಳಿಸೋ ಥರ ಆಗಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಹಾಂ, ಓಕೆ ಓಕೆ. ಇಲ್ಲ, ನಾನು ಅದನ್ನು ಫೋನ್ ಮಾಡಿ ತಿಳಿಸ್ತೀನಿ ನಿಮಗೆ. ಆಯಿತು, ಓಕೆ. ಅಪ್ಪರೇ, ಕೇಕ್ ಒಂದೇ ಸಾಕಾ? ಹಾಂ, ಒಂದೇ ಸಾಕು. ಯಾಕೆ? ಅಲ್ಲ, ನಿನ್ನೆ ನೀವೇ ನಿಮ್ಮ ಸೊಸೆಗೆ ಇಷ್ಟ ಅಂತ ತಿಂಡಿ, ಹಣ್ಣುಗಳು, ಒಡವೆ, ಸೀರೆ, ಹೂವು ಎಲ್ಲ ಕೊಟ್ಟು ಬಂದ್ರಿ. ಹಾಗೆ ಕೇಕು ಏನಾದರೂ ಕೊಟ್ಟು ಬರ್ತೀರೇನೋ ಅಂತ, ಜೊತೆಗೆ ಇನ್ನೊಂದು ಮಾಡಲಾ ಅಂತ ಕೇಳಿದೆ. ಹೌದೌದು, ಸಾವಿತ್ರಮ್ಮ ಹೇಳಿದಾಗೆ ಆದಿತ್ಯ ಪಾರ್ವತಿನೂ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ? ಸರಿ, ಹಾಗಿದ್ರೆ ಅವಳಿಗೂ ಸೇರಿಸಿ ಇನ್ನೊಂದು ಕೇಕ್ ರೆಡಿ ಮಾಡಿಬಿಡಿ. ಸರಿ ಅಪ್ಪವ್ರೆ. ಅಪ್ಪವ್ರಿಗೇನಾದ್ರು ಪಾರ್ವತಿ ತಾಯಿ ಆಗೋ ವಿಷಯ ಗೊತ್ತಾಗಿದೆಯಾ? ಪರವಾಗಿಲ್ವೇ, ಗೋರಂಟಿನ ಚೆನ್ನಾಗೇ ಹಾಕಿದ್ದೀರಾ. ನನಗೆ ಗೋರಂಟಿ ಅಂದ್ರೆ ತುಂಬಾ ಇಷ್ಟ ಯಜಮಾನ್ರೆ. ಹೌದಾ? ನಿನಗಿಷ್ಟ ಅಂತ ಇದೀನಿ ನಾನು ಹಾಕಿದ್ದಲ್ಲ. ಮತ್ತೆ ಆ ಕೆಲಸ ಮಾಡ್ತೀನಿ, ಈ ಕೆಲಸ ಮಾಡ್ತೀನಿ ಅಂತ ನಾನು ಕೆಲಸ ಮಾಡೋದು ಡಿಸ್ಟರ್ಬ್ ಮಾಡ್ತಿದ್ದೀರಾ, ಅದಕ್ಕೆ. ಹೋಗಿ ಯಜಮಾನ್ರೆ, ಇದು ತುಂಬಾ ಮೋಸ. ಮೋಸನೂ ಇಲ್ಲ, ಸಮೋಸನೂ ಇಲ್ಲ. ನನಗೆ ಅಡುಗೆ ಮನೇಲಿ ತುಂಬಾ ಕೆಲಸ ಇದೆ. ಇನ್ಮೇಲೆ ನೀನೇನಾದ್ರೂ ನನ್ನ ಕೆಲಸ ಡಿಸ್ಟರ್ಬ್ ಮಾಡಕ್ಕಂದ್ರೆ ಹೀಗೆ ಮಾಡ್ತೀನಿ. ಇಲ್ಲ ಕೂತಿರು. ಯಜಮಾನ್ರೆ, ನಾನು ಏನು ಕೆಲಸ ಮಾಡಬಾರ್ದು ಅಂತ ಈ ರೀತಿ ಕೈಗೆ ಮೆಹಂದಿ ಹಾಕಿದಿರಲ್ಲ, ನಾನು ಹೇಗೆ ಸಮಯ ಕಳಿಬೇಕು? ನನಗೆ ಬೇಜಾರಾಗಲ್ವಾ? ಪಾರು, ನಿನಗೆ ಯಾವ ಹೀರೋ ಇಷ್ಟ ಅಂತ ಹೇಳು. ಯಾಕೆ? ನೀನು ಮೊದಲು ಹೇಳು, ಯಾವ ಹೀರೋ ಇಷ್ಟ, ಅವ್ರು ಯಾವ ಸಿನಿಮಾ ಇಷ್ಟ ಅಂತ. ನನಗೆ ಕರಾಟೆ ಕಿಂಗ್ ಶಂಕರ್ ನಾಗ್ ಅಂದ್ರೆ ತುಂಬಾ ಇಷ್ಟ. ಅವ್ರು ಎಲ್ಲ ಸಿನಿಮಾಗಳನ್ನೂ ನೋಡಿದ್ದೀನಿ. ನಮ್ಮ 3 ಟೆಂಟಿಗೆ ಅವ್ರು ಯಾವ ಸಿನಿಮಾ ಬಂದರೂ ಬಿಡ್ತಾ ಇರಲಿಲ್ಲ. SP ಸಾಂಗ್ಲಿನ ಸಿನಿಮಾ ಇದೆಯಲ್ಲ, ಅದನ್ನಂತೂ ನಾನು 4 ಸಲ ನೋಡಿದ್ದೀನಿ. ಹೌದಾ? ಹಾಗಾದ್ರೆ ಇವಾಗ ನಾನೊಂದು ಸಕ್ಕತ್ತಾಗಿರೋ ಸಿನಿಮಾ ಹಾಕೊಡ್ತೀನಿ, ಅದನ್ನ ನೋಡ್ತಾ ಆರಾಮಾಗಿ ಕೂತಿರು. ಆರಾಮಾಗಿ ಕೂತ್ಕೋ. ಹೇಗಣಿ, ನೀನೇನು ನೋಡ್ತಾ ನಿಂತಿದ್ಯಾ? ನಿಮ್ಮ ಅಕ್ಕನ ಜೊತೆ ಕೂತ್ಕೊಂಡು ಶಂಕರ್ನ ಸಿನಿಮಾ ನೋಡು. ಸಿನಿಮಾ ನೋಡ್ಕೊಂಡು ಕೂತ್ಕೊಂಡ್ರೆ ನಿಮ್ಗೆ ಹೆಲ್ಪ್ ಮಾಡೋದು ಯಾರು ಬಾವ? ಬನ್ನಿ, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಗಣಿ, ಅಡುಗೆ ಮನೇಲಿ ನಿನ್ನ ಸಹಾಯ ಏನು ಬೇಡ. ನಿನ್ಗೆ ಸಹಾಯ ಮಾಡಲೇಬೇಕು ಅಂತ ಇದ್ರೆ ಹೋಗಿ ಮೊಸರು ಪ್ಯಾಕೆಟ್ ತಗೊಂಬ. ಸರಿ ಬಾವ, ಹಿಂಗೋಗಿ ಹಿಂಗೆ ಬರ್ತೀನಿ, ನೋಡ್ತಾ ಇರಿ. ನೋಡ್ತಾ ಇರೋ, ನಾನು ಅಡುಗೆ ಮನೆ ಕಡೆ. ಜನನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೀಯ ಗೊತ್ತಾ? ನನ್ನ ದೃಷ್ಟಿನೇ ತಾಕತ್ತೆ. ಜನನಿ, ನೀನು ಪ್ರೀತು ಇವತ್ತು ವ್ಯಾಲೆಂಟೈನ್ಸ್ ಡೇನ ವಿಡಿಯೋ ಕಾಲಲ್ಲೇ ಸೆಲೆಬ್ರೇಟ್ ಮಾಡಬೇಕಾಗತ್ತಲ್ಲ ಅಂತ ಬೇಜಾರು ಮಾಡ್ಕೋಬೇಡಮ್ಮ. ಇಷ್ಟು ದಿನ ಆ ಪಾರ್ವತಿನ ಹೊಗಳ್ತಾ ಇದ್ರು, ಈಗ ಇರೋದು ಇವಳೊಬ್ಳೆ, ಇವಳನ್ನೇ ಹೊಗಳಬೇಕು. ಅಯ್ಯೋ ಇಲ್ಲ ಅತ್ತೆ, ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಲೈಫ್ ಲಾಂಗ್ ಇದ್ದೇ ಇರುತ್ತೆ.
ಆದರೆ ಸಿಕ್ಕಿರೋ ಜವಾಬ್ದಾರಿನ ನಿಭಾಯಿಸೋದು ಮುಖ್ಯ ಅಲ್ವಾ? ನಿಜನಮ್ಮ. ಮ್ಯಾಮ್ ಫೋನ್. ಹೇಳಿ ಆನಂದ್. ನಾನು ಕಾಲ್ ಮಾಡ್ತೀನಿ. ಅಖಿಲ, ಯಾರದ್ದು ಫೋನು? ಏನಂತೆ? ನಮ್ಮ ಕಂಪನಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಇಂಪಾರ್ಟೆಂಟ್ ಮೀಟಿಂಗ್ಗಳು, ಡೀಲಿಂಗ್ಸು, ಕೆಲವು ಕಾನ್ಫರೆನ್ಸ್ಗಳು ಇದೆಲ್ಲ ಪೆಂಡಿಂಗ್ ಇದೆಯಂತೆ. ಅದು ನಮ್ಮ ಕಂಪನಿಯ CEO ನೋಡ್ಕೋಬೇಕಾಗಿರುವಂಥದ್ದು. ದುಬೈ ಕಾನ್ಕ್ಲೇವ್ಗೇನೋ ಪ್ರೀತುನ ಕಳಿಸಿದ್ದಾಯ್ತು. ಇಲ್ಲಿ ಇದನ್ನೆಲ್ಲ ನೋಡ್ಕೊಳ್ಳೋರು ಒಬ್ರು ಬೇಕಲ್ಲ, ಅದಕ್ಕೆ ಆನಂದ್ ಫೋನ್ ಮಾಡಿದ್ರು. ಅಖಿಲ, ಈಗಿರೋ ಪರಿಸ್ಥಿತಿನಲ್ಲಿ ಆದಿತ್ಯನ CEO ಆಗಿ ಮುಂದುವರ್ಸೋಕ್ಕೆ ಖಂಡಿತ ಒಪ್ಪಲ್ಲ. ಏನು ಮಾಡೋದು? ಇದೇ ಮಾತನ್ನ ನನ್ನ ಸೊಸೆ ಪಾರ್ವತಿಗೆ ಹೇಳೋ ಥರ ಆಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಪಾಪ, ಪಾರ್ವತಿಗೆ ಆ ಅದೃಷ್ಟ ಇಲ್ಲದೆ ಹೋಯ್ತಲ್ಲ. ರಘು, ಯಾಕೆಲ್ಲರೂ ಆ ಥರ ನೋಡ್ತಾ ಇದ್ದೀರಾ? ಅದೇನೋ ಪಾಪ ಪಾರ್ವತಿ ಅಂತ ಹೇಳಿದ್ರಲ್ಲ ಮಾವ. ನೋಡಿದ್ರ ಅಕ್ಕ, ಮನೆ ಬಿಟ್ಟು ಹೋಗಿರೋ ಪಾರ್ವತಿ ಬಗ್ಗೆ ಭಾವನ್ ಮನ್ಸಲ್ಲಿ ಇನ್ನೂ ಯೋಚನೆ ಇದೆ. ನಾವೆಲ್ಲ ಅವಳನ್ನ ಯಾವಾಗ್ಲೂ ಮರ್ತಿದೀವಿ, ಆದ್ರೆ ಭಾವ ಇನ್ನೂ ಮರ್ತೇ ಇಲ್ಲ. ಅಲ್ಲಿಗೆ ಈ ಮನೇಲಿ ಎಲ್ರಿಗಿಂತ ಆ ಪಾರ್ವತಿನೇ ಹೆಚ್ಚಾಗೋದ್ಲು ಭಾವನ್ಗೆ. ನೋಡಿದ್ರ ಅಕ್ಕ? ಪ್ರೇಮಿಗಳ ದಿನದ ಶುಭಾಶಯಗಳು ಪಾರು. ನಮ್ಮ ಮದುವೆ ಆದಮೇಲೆ ನಿನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು, ನಿನ್ನ ಮಗು ಥರ ಜೋಪಾನವಾಗಿ ಕಾಪಾಡಬೇಕು. ನಿನಗೆ ಕಷ್ಟ ಅಂದರೆ ಏನು ಅಂತ ಗೊತ್ತೇ ಆಗಬಾರ್ದು, ಹಾಗೆ ನಿನ್ನ ನೋಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಮತ್ತೆ ನೀನು ಕಷ್ಟದಲ್ಲಿ ಬದುಕೋ ಥರ ಮಾಡಿಬಿಟ್ಟೆ. ನಿನಗೆ ತುಂಬ ನೋವು ಕೊಟ್ಬಿಟ್ಟೆ. ಆದರೂ ನಿನಗೆ ನನ್ನ ಮೇಲೆ ಒಂದು ಸ್ವಲ್ಪನೂ ಪ್ರೀತಿ ಕಮ್ಮಿ ಆಗಲಿಲ್ಲ. ಮೊದಲು ಎಷ್ಟು ಪ್ರೀತಿಸ್ತಾ ಇದೆಯೋ ಈಗಲೂ ಅಷ್ಟೇ ಪ್ರೀತಿಸ್ತಾ ಇದೆಯಾ? ಕೊನೆಯವರೆಗೂ ನನ್ನ ಹೀಗೆ ಪ್ರೀತಿಸ್ತೀಯ ಅಲ್ವಾ? ನಾನು ಹಣ್ಣಣ್ಣ ಮುದುಕಿ ಆದರೂ ನಿಮ್ಮನ್ನ ಇದೇ ಥರ ಪ್ರೀತಿ ಮಾಡ್ತೀನಿ. ನನ್ನ ಪ್ರೀತಿ ಯಾವತ್ತೂ ಕಮ್ಮಿ ಆಗಲ್ಲ. ಯಜಮಾನ್ರಿಲ್ಲ ಅಂದರೆ ಈ ಪಾರ್ವತಿ ಇಲ್ಲ. ನಿಮ್ಮನ್ನು ಬಿಟ್ಟಿರೋದಕ್ಕೆ ನನ್ನ ಕೈಲಿ ಆಗಲ್ಲ ಯಜಮಾನ್ರೆ.
ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಮೈ ಡಿಯರ್ ಅಖಿಲ. ಥ್ಯಾಂಕ್ ಯು ಸೋ ಮಚ್ ರಘು. ಬೆಳಗ್ನಿಂದ ನೀವು ವಿಶ್ ಮಾಡದೇ ಇರೋದು ನೋಡಿ ನಂಗೊಂಥರ ಯೋಚನೆ ಆಗ್ಬಿಟ್ಟಿತ್ತು. ಮನೆಗೆ ಮಗು ಬರ್ತಾ ಇದೆ, ಆ ಸಂಭ್ರಮದಲ್ಲಿ ಎಲ್ಲಿ ನಮ್ಮ ಪ್ರೀತಿಯ ಆಚರಣೆ ಬ್ರೇಕ್ ಆಗ್ಬಿಡುತ್ತೋ ಅಂತ. ಬಟ್ ಎಂಥ ಸರ್ಪ್ರೈಸ್ ಕೊಟ್ರಿ. ಇಟ್ಸ್ ಅ ಲವ್ಲಿ ಸರ್ಪ್ರೈಸ್. ನಮ್ಮ ಪ್ರೀತಿ ಅಚರಾಮರ. ನಾವು ಬದುಕಿರೋ ಅಷ್ಟು ದಿನ ನಮ್ಮ ಪ್ರೀತಿಗೆ ಸೆಲೆಬ್ರೇಷನ್ ಇದ್ದೇ ಇರುತ್ತೆ. ಯಾಕಂದ್ರೆ ಪ್ರೀತಿಗೆ ವಯಸ್ಸಿನ ಮಿತಿ ಇರಬಾರ್ದು. ಅದೇ ನಿಜವಾದ ಪ್ರೀತಿ. ನಿಜ ರಘು. ನಮ್ಮ ಮಕ್ಕಳಿಗೂ ಮುಂದೆ ಹುಟ್ಟೋ ಮೊಮ್ಮಕ್ಕಳಿಗೂ ನಮ್ಮ ಪ್ರೀತಿ ಮಾದರಿಯಾಗಿರಬೇಕು. ಜನನಿಗೇನಾದರೂ ಅವಳಿ ಜವಳಿ ಮಕ್ಕಳು ಹುಟ್ಟುತ್ತೆ ಅಂತ ಡಾಕ್ಟರ್ ಹೇಳಿದಾರ ರಘು? ಇಲ್ವಲ್ಲ, ಯಾಕೆ? ಮತ್ತೆ ನಮ್ಮ ಪ್ರೀತಿ ನಮ್ಮ ಮೊಮ್ಮಕ್ಕಳಿಗೂ ಮಾದರಿಯಾಗಿರ್ಲಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಕೇಳಿದೆ.